ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫೆಬ್ರವರಿ 15 ರಾತ್ರಿ ಅತ್ಯಂತ ಪವಿತ್ರವಾದ ರಾತ್ರಿ. ಭಕ್ತಿ, ಶಕ್ತಿ ಮತ್ತು ಮೋಕ್ಷದ ದಾರಿ ತೋರಿಸುವ ಅದ್ಭುತ ರಾತ್ರಿ. ಈ ಮಹಾಶಿವರಾತ್ರಿ ದಿನ ರಾತ್ರಿ ನೀವು ಮಾಡುವ ಒಂದು ಸಣ್ಣ ಪೂಜೆ ಕೂಡ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಭಗವಾನ್ ಶಿವನ ಕೃಪೆಗೆ ಪಾತ್ರರಾಗಲು ಯಾವ ವಿಧಾನಗಳನ್ನು ಅನುಸರಿಸಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಅತ್ಯಂತ ಫಲ ಸಿಗುತ್ತದೆ, ಉಪವಾಸವನ್ನು ಹೇಗೆ ಮಾಡಬೇಕು, 2026ರ ಮಹಾಶಿವರಾತ್ರಿಯ ಸಂಪೂರ್ಣ ಮಾಹಿತಿ, ದಿನಾಂಕ, ಪೂಜಾ ಸಮಯ, ಮಹತ್ವ ಮತ್ತು ಆಚರಣೆಯ ವಿಧಾನಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಾಮೆಂಟ್ ಮಾಡಿ. ಭಗವಾನ್ ಶಿವನ ಆರಾಧನೆಗೆ ಸಮರ್ಪಿತವಾದ ಮಹಾಶಿವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಈ ವರ್ಷ ಮಹಾಶಿವರಾತ್ರಿ ಭಾನುವಾರ ಫೆಬ್ರವರಿ 15, 2026ರಂದು ಬಂದಿದ್ದು, ಶಿವಭಕ್ತರು ಉಪವಾಸ, ಜಾಗರಣೆ ಹಾಗೂ ವಿಶೇಷ ಪೂಜೆಯ ಮೂಲಕ ಶಿವನ ಕೃಪೆಯನ್ನು ಪಡೆಯಬಹುದು. ಹಾಗಾದರೆ ಯಾವೆಲ್ಲ ವಿಧಾನಗಳನ್ನು ಅನುಸರಿಸಬೇಕು ಅಂತ ತಿಳಿಯೋಣ. ಮಹಾಶಿವರಾತ್ರಿ ಶಿವ ಶಕ್ತಿ ತತ್ವಗಳ ದಿವ್ಯ ಸಂಯೋಗವನ್ನು ಸೂಚಿಸುವ ಪವಿತ್ರ ರಾತ್ರಿ ಎಂದು ನಂಬಲಾಗಿದೆ. ಈ ದಿನ ಭಕ್ತರು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವಪೂಜೆ ಸಲ್ಲಿಸುವುದರಿಂದ ಆತ್ಮಶಕ್ತಿ, ಮನೋಸ್ಥೈರ್ಯ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ವಿಶ್ವಾಸವಿದೆ. ಆದ್ದರಿಂದ ಈ ಹಬ್ಬವನ್ನು ಶಿವನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿ ಮಹತ್ವ. ಮಹಾಶಿವರಾತ್ರಿ ಭಕ್ತಿ, ಶಾಂತಿ ಮತ್ತು ಆತ್ಮಜಾಗರಣೆಯ ಸಂಕೇತವಾಗಿದೆ. ಈ ರಾತ್ರಿ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯ ದಿವ್ಯ ವಿವಾಹ ಅಥವಾ ಶಿವನು ಅನಂತಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದ ಕ್ಷಣವೆಂದು ನಂಬಲಾಗಿದೆ. ಭೌತಿಕ ಆಕರ್ಷಣೆಗಳನ್ನು ತೊರೆದು ಅಂತರಾತ್ಮ ಶುದ್ಧಿಯ ಕಡೆಗೆ ಗಮನ ಹರಿಸಲು ಈ ಹಬ್ಬ ಪ್ರೇರೇಪಿಸುತ್ತದೆ ಎಂದು ನಂಬಿಕೆಯಿದೆ. ಕೆಲವು ಪುರಾಣಗಳಲ್ಲಿ ಜ್ಞಾನ, ಮಾರ್ಗದರ್ಶನ ಎಂಬ ಭಕ್ತನ ರಕ್ಷಣೆಯ ಕಥೆಯೊಂದಿಗೆ ಮಹಾಶಿವರಾತ್ರಿ ಸಂಬಂಧಿಸಿದ್ದು, ನಿಜವಾದ ಭಕ್ತಿಯ ಶಕ್ತಿಯನ್ನು ಈ ಹಬ್ಬ ಸಾರುತ್ತದೆ. ಆದ್ದರಿಂದ ಈ ಹಬ್ಬವನ್ನು ದೇಶದಾದ್ಯಂತ ಸಮಾನ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತದೆ. ಪ್ರಮುಖ ಮಹಾಶಿವರಾತ್ರಿಯ ಕಥೆ ಎಂದರೆ, ದೇವತೆಗಳು ಸಮುದ್ರ ಮಂಥನ ಮಾಡುವಾಗ ಎಲ್ಲವನ್ನೂ ನಾಶ ಮಾಡುವ ವಿಷವನ್ನು ಅವರು ಕಂಡುಕೊಂಡರು. ಜಗತ್ತನ್ನು ರಕ್ಷಿಸಲು ಶಿವನು ವಿಷವನ್ನು ಕುಡಿದು ಎಲ್ಲರನ್ನೂ ರಕ್ಷಿಸಿದನು. ಈ ಕಾರಣದಿಂದಾಗಿ ಮಹಾಶಿವರಾತ್ರಿ ಹಬ್ಬವು ತನ್ನ ಭಕ್ತರ ವಿಶ್ವವನ್ನು ಉಳಿಸಿದ್ದಕ್ಕಾಗಿ ಶಿವನಿಗೆ ಧನ್ಯವಾದ ಹೇಳುವ ಸಮಯ. ಮಹಾಶಿವರಾತ್ರಿ ದಿನದ 4 ಪ್ರಹಾರ ಪೂಜೆಗಳು. ಮೊದಲ ಪ್ರಹಾರ ಫೆಬ್ರವರಿ 15ರಂದು ಸಂಜೆ 6:19ರಿಂದ ರಾತ್ರಿ 9:26ರವರೆಗೆ. ಎರಡನೇ ಪ್ರಹಾರ ಫೆಬ್ರವರಿ 16ರಂದು ರಾತ್ರಿ 9:26ರಿಂದ 12:34ರವರೆಗೆ. ಮೂರನೇ ಪ್ರಹಾರ ಫೆಬ್ರವರಿ 16 ಬೆಳಗ್ಗೆ 12:34ರಿಂದ 3:41ರವರೆಗೆ. ಇನ್ನು ನಾಲ್ಕನೇ ಪ್ರಹಾರ ಪೂಜೆ ಫೆಬ್ರವರಿ 16ರಂದು ಬೆಳಗ್ಗೆ 3:41ರಿಂದ ಬೆಳಗ್ಗೆ 6:48ರವರೆಗೆ. ಇನ್ನು ಮಹಾಶಿವರಾತ್ರಿಯ ದಿನ ಉಪವಾಸವನ್ನು ಹೇಗೆ ಮಾಡಬೇಕು, ಉಪವಾಸ ಆಚರಣೆ ಹೇಗೆ ಮತ್ತು ಅದನ್ನು ಮುರಿಯುವುದು ಹೇಗೆ ಅಂತ ತಿಳಿಯೋಣ. ಮಹಾಶಿವರಾತ್ರಿಯ ಉಪವಾಸದ ನಿಯಮಗಳು. ಮಹಾಶಿವರಾತ್ರಿಯಂದು ಅನೇಕ ಜನರು ತಮ್ಮ ಆತ್ಮಗಳು ಶುದ್ಧವಾಗಲು ಮತ್ತು ಹೆಚ್ಚು ಆಧ್ಯಾತ್ಮಿಕವಾಗಲು ಉಪವಾಸ ಮಾಡುತ್ತಾರೆ. ಈ ದಿನದ ಉಪವಾಸದ ಕೆಲವು ಪ್ರಮುಖ ಸಂಗತಿಗಳು ಇಲ್ಲಿವೆ. ಕಟ್ಟುನಿಟ್ಟಿನ ಉಪವಾಸ. ಕೆಲವರು ನಿರ್ಜಲ ವ್ರತ ಎಂಬ ವಿಶೇಷ ಉಪವಾಸವನ್ನು ಮಾಡುತ್ತಾರೆ. ಇವರು ಏನನ್ನೂ ತಿನ್ನುವುದಿಲ್ಲ ಅಥವಾ ಕುಡಿಯುವುದೂ ಇಲ್ಲ. ನೀರನ್ನು ಕೂಡ ಕುಡಿಯದೆ ಈ ಉಪವಾಸವನ್ನು ಮಾಡುತ್ತಾರೆ. ಇನ್ನು ಕೆಲವರು ಕೇವಲ ಹಣ್ಣುಗಳನ್ನು ತಿಂದು ಉಪವಾಸವನ್ನು ಮಾಡುತ್ತಾರೆ. ಹಣ್ಣು ತಿಂದು ಹಾಲು ಕುಡಿದು ಕೂಡ ಉಪವಾಸವನ್ನು ಮಾಡಬಹುದು. ಇನ್ನು ಈ ಶಿವರಾತ್ರಿ ದಿನ ಉಪವಾಸ ಮಾಡಲು ಸಾಧ್ಯವಿಲ್ಲದವರು ಈ ಕೆಲವು ಆಹಾರಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಮಾಂಸ,
ಈರುಳ್ಳಿ, ಬೆಳ್ಳುಳ್ಳಿ, ಧಾನ್ಯಗಳು ಮತ್ತು ಮದ್ಯಪಾನವನ್ನು ಸೇವಿಸುವುದನ್ನು ನೀವು ಈ ದಿನ ತಪ್ಪಿಸಬೇಕು. ಇನ್ನು ಉಪವಾಸವನ್ನು ಮುರಿಯುವುದು ಹೇಗೆ ಅಂತ ನೋಡೋಣ. ಮರುದಿನ ಬೆಳಗ್ಗೆ ಶಿವನನ್ನು ಪ್ರಾರ್ಥಿಸಿದ ನಂತರ ಉಪವಾಸವನ್ನು ಮುರಿಯಬೇಕು. ಇನ್ನು ಮಹಾಶಿವರಾತ್ರಿಯ ಆಚರಣೆಗಳು. ಈ ಮಹಾಶಿವರಾತ್ರಿ 2026ರಂದು ಶಿವನನ್ನು ಪೂಜಿಸಲು ವಿಶೇಷ ಪ್ರಾರ್ಥನೆಗಳನ್ನು ಪಠಿಸಬಹುದು ಮತ್ತು ಆಚರಣೆಗಳನ್ನು ಕೂಡ ಅನುಸರಿಸಬಹುದು. ಅದರಲ್ಲಿ ಮೊದಲನೆಯದು ಅಭಿಷೇಕ. ಶಿವನನ್ನು ಪ್ರತಿನಿಧಿಸುವ ಶಿವಲಿಂಗನನ್ನು ಹಾಲು, ಜೇನುತುಪ್ಪ, ನೀರು ಮತ್ತು ತುಪ್ಪದಿಂದ ಅಭಿಷೇಕವನ್ನು ಮಾಡಬೇಕು. ಒಂದು ವೇಳೆ ನಿಮ್ಮ ಬಳಿ ಶಿವಲಿಂಗ ಇಲ್ಲದೇ ಇದ್ದರೆ ನೀವು ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಲಿಂಗವನ್ನು ಮಾಡಿ ನೀವು ಅದಕ್ಕೆ ಪೂಜೆಯನ್ನು ಮಾಡಬಹುದು. ಇನ್ನು ನೈವೇದ್ಯಗಳನ್ನು ಅರ್ಪಿಸುವುದು. ನೈವೇದ್ಯಗಳು ಶಿವನಿಗೆ ಬಿಲ್ವಪತ್ರೆ, ಹಣ್ಣುಗಳು ಮತ್ತು ಹೂವುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಶಿವನಿಗೆ ಬಿಲ್ವಪತ್ರೆ, ತುಂಬೆ ಹೂವು ಬಹಳ ಪ್ರಿಯವಾದಂತಹ ಹೂವು. ನೀವು ಅದನ್ನು ಅರ್ಪಿಸುವುದರ ಮೂಲಕ ಶಿವನ ಕೃಪೆಗೆ ಪಾತ್ರರಾಗಬಹುದು. ಹಾಗೆ ಶಿವಲಿಂಗದ ಮುಂದೆ ದೀಪವನ್ನು ಹಚ್ಚುವುದು. ನೀವು ದೀಪವನ್ನು ಹಚ್ಚಿ ಶಿವಲಿಂಗವನ್ನು ಬೆಳಗಿದರೆ ಅದನ್ನು ಪವಿತ್ರವೆಂದು ಭಾವಿಸಲಾಗುತ್ತದೆ. ದೀಪವನ್ನು ಹಚ್ಚಿ ಸುಗಂಧ ದ್ರವ್ಯಗಳನ್ನು ಬೆಳಗಿಸುವುದು ನಿಮಗೆ ಉತ್ತಮವಾದ ಫಲವನ್ನು ನೀಡುತ್ತದೆ. ಇನ್ನು ಅದನ್ನು ಮಾಡುವುದರ ಜೊತೆಗೆ ಮಂತ್ರ ಪಠಣೆ ಕೂಡ ತುಂಬ ಮುಖ್ಯ ಆಗಿರುತ್ತೆ. ನೀವು ಶಿವರಾತ್ರಿಯ ದಿನ ರಾತ್ರಿ ಸಮಯದಲ್ಲಿ ಶಿವನನ್ನು ಪ್ರಾರ್ಥಿಸಲು ಓಂ ನಮಃ ಶಿವಾಯ ಎಂಬ ಜಪವನ್ನು ಹಲವು ಬಾರಿ ಪುನರಾವರ್ತಿಸಬೇಕಾಗುತ್ತೆ. ಈ ರೀತಿ ಮಾಡುವುದರಿಂದ ಓಂ ನಮಃ ಶಿವಾಯ ಎಂಬ ಮಂತ್ರ ನಿಮ್ಮನ್ನು ಶಿವನ ಬಳಿ ಕರೆದೊಯ್ಯುವಂತೆ ನಿಮಗೆ ಭಾವಿಸುತ್ತದೆ. ಮಹಾಶಿವರಾತ್ರಿಯ ದಿನ ರಾತ್ರಿ ಇಡೀ 4 ಬಾರಿ ವಿಶೇಷ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಮಹಾಶಿವರಾತ್ರಿಯ ದಿನ ಶಿವನ ಮಂತ್ರಗಳು, ಕೀರ್ತನೆಗಳನ್ನು ಪಠಿಸಬಹುದು. ಈ ದಿನದಂದು ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಮತ್ತು ಅಗತ್ಯ ಇರುವವರಿಗೆ ಸಹಾಯವನ್ನು ಮಾಡುವುದು ತುಂಬ ಶುಭಕರ ಮತ್ತು ಅದೃಷ್ಟವನ್ನು ಕೂಡ ನಿಮಗೆ ತಂದುಕೊಡುತ್ತದೆ. ಈ ಮಹಾಶಿವರಾತ್ರಿಯ ದಿನ ಉಪವಾಸವನ್ನು ಮಾಡಿ 4 ಪ್ರಹಾರಗಳಲ್ಲಿ 1 ಪ್ರಹಾರದಲ್ಲಿ ವಿಶೇಷ ಪೂಜೆಯನ್ನು ಶಿವಲಿಂಗಕ್ಕೆ ಅರ್ಪಿಸಿ ನೀವು ಸರಿಯಾದ ಸಮಯಕ್ಕೆ ಉಪವಾಸವನ್ನು ಮುರಿಯುವುದರಿಂದ ನಿಮಗೆ ಆಧ್ಯಾತ್ಮಿಕ ಲಾಭಗಳು ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮಹಾಶಿವರಾತ್ರಿಯು ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮಜಾಗರಣೆಯ ದಿವ್ಯ ಅವಕಾಶ. ಈ ಪವಿತ್ರ ರಾತ್ರಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಜಪಿಸಿದರೆ ಶಿವನ ಅನುಗ್ರಹ ಖಂಡಿತವಾಗಿಯೂ ಲಭಿಸುತ್ತದೆ ಎಂಬ ನಂಬಿಕೆ ಎಲ್ಲರಲ್ಲೂ ಇದೆ. ಈ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ತರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.